ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಹೇಳಮ್ಮ, ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂತ? ಆಕ್ಚುಲಿ ನಾವು ಇವತ್ತು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಏನಕ್ಕೆ ಇದ್ದೀವಿ ಅಂತ ಅಂದರೆ, ನನ್ನ ಕುಚಿಕ್ ಕ್ಲೋಸ್ ಫ್ರೆಂಡ್ ಬರ್ತಾ ಇದ್ದಾನೆ. ನನ್ನ ಮಗ ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಆಗುತ್ತೆ ಅಂತ ಹೇಳ್ಬಿಟ್ಟ. ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಬಂದಿದ ತಕ್ಷಣ ಹಂಗೆ ಹೋಗ್ತೀವಿ. ಈಗ ಟೈಮು ಆ್ಯಕ್ಚುಲಿ 3 o'clock ಆಗಿದೆ, ಮಾರ್ನಿಂಗ್ 3 o'clock. AM. ಸೊ ಇವಾಗ ಅವ್ರು ಬಂದ ತಕ್ಷಣ ನಾವು ಇಲ್ಲಿಂದ ಹೊರಡೋಣ ಅಂತ. ಓಕೆ, ಹಾಗೆ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡೋಣ ಅಂತ ಹಾಗೆ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಸೊ ಅಲ್ಲಿ ನಂದಿ ಹಿಲ್ಸ್ನ ಯಾರ್ಯಾರು ನೋಡಿಲ್ಲ ನೋಡಿ. ಸೊ ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಾವು ಫಸ್ಟ್ ಟೈಮ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬಂದಾಗಿಂದ 1.5-2 years ಆಗ್ತಾ ಬಂತು. ಬಟ್ ತುಂಬ ಸಲ ಹೋಗ್ಬೇಕಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಸೊ ಎಷ್ಟೊಂದು ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ ಅಂದ್ಕೊಂಡು. ಟೈಮ್ ಸಿಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಮತ್ತು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವನೇ ಹೋಗಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ಜೊತೆ ಹಾಗೆ ನೀವು ಜಾಯ್ನ್ ಆಗಿ. 10 minutes later. ಕೊನೆಗೂ ಬಂದ ನನ್ನ ಫ್ರೆಂಡು. 5 ನಿಮಿಷ ಅಂತೇಳಿ 10 ನಿಮಿಷ ಮಾಡಿದ್ದಾನೆ. ಹೊಸ ಜಾಯ್ನರು. ಹಾಯ್ ಮೇಡಮ್. ಹಂಗೆ ಇವ್ರ ಫೇಸ್ ರಿವೀಲ್ನ ಅಲ್ಲಿ ನಂದಿ ಹಿಲ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ಮಗ ತೋರ್ಸಲ್ವಂತೆ, ಚಳಿ ಆಗ್ತಾ ಇದೆ ಅಂತೆ ಪಾಪ. ಓಕೆ, ಬಾಯ್ ಮಾಡ್ರ. ಹಂಗೆ ಹಂಗೆ ಒಂದು ರೌಂಡ್ ಎಲ್ಲ ಟೀ ಕುಡಿತೀನಿ ಅಂತ ಅಂದ್ಬಿಟ್ಟು ಟೀ ನಿಲ್ಸಿದ್ದಾರೆ. ಟೀ ಟೇಸ್ಟ್ ನೋಡ್ಬಿಟ್ಟು ಟೀ ಹೇಗಿದೆ ಅಂತ ಹೇಳಿದ್ರೆ ಹೇಗಿದ್ರೆ ಏನು ಕುಡಿಲೇಬೇಕು. ಬ್ಯಾಂಗ್ಳೂರಿಂದ ನಂದಿ ಹಿಲ್ಸ್ ಹೋಗ್ಬೇಕಾದ್ರೆ ನಮಗೆ ಸಿಕ್ಕಿರೋ ಫಸ್ಟ್ ಟೋಲು ಏರ್ಪೋರ್ಟ್ ರೋಡ್ ಹತ್ರ. ಚೆನ್ನಾಗಿದೆ, ಟೀ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಿದ್ದೀರ ರಮ್ಯ ಅವರೇ. ಒಂಥರ ಇಲ್ಲಿಂದನೇ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ, ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಖಂಡಿತವಾಗ್ಲೂ. ಘಾಟ್ ಸೆಕ್ಷನಿಂದ ಬರ್ತಾರೆ ಅಷ್ಟು ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇದ್ರೆ ಅಷ್ಟು ಟ್ರಾಫಿಕ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಮುಂದೆ ಇನ್ನೂ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡಬೇಕು. ಇಲ್ಲಿ ಹೆಂಗೋ ಸ್ವಲ್ಪ ಅಲ್ಲಿ ಇಲ್ಲಿ ನುಕ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ. ಟ್ರಾಫಿಕ್ ಮಾತ್ರ ಹೆವಿ ಇದೆ. ಜೊತೆಗೆ ಅಲ್ಲಿ ನಮ್ಮ ಕನ್ನಡ ಸಾಂಗ್ ಹಾಕೊಂಡು ಬೇರೆ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ಸೈಡಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ವೆಹಿಕಲ್ ಬರೋರಿಗೆ ತೊಂದರೆ ಇಲ್ಲಪ್ಪ. ಇಲ್ಲಿ ವೆಹಿಕಲ್ ಬಂದಾಗ್ಲೇ ಇಷ್ಟು ಟ್ರಾಫಿಕ್ ಇದೆ. ಕಾರಲ್ಲಿ ಬಂದಿದ್ದಿದ್ರೆ ಫುಲ್ಲು ಟ್ರಾಫಿಕ್ ಆಗಿದೆ. ಒಂಚೂರು ಹೋಗಕ್ಕೆ ಸಹ ಜಾಗನೇ ಇಲ್ಲ. ತುಂಬ ಜನ ಬಂದಿದ್ದಾರೆ. ಕಾರ್ ಅಷ್ಟು ಉದ್ದಕ್ಕೂ ನಿಂತಿದೆ, ಬೈಕ್ಗಳಷ್ಟೊಂದಿದೆ. ಹೋಗೋ ತನಕ ತುಂಬ ಲೇಟ್ ಆಗುತ್ತೆ. ಫಾಗ್ನೆಲ್ಲ ನಾವು ನೋಡ್ತೀವೋ ಇಲ್ವೋ ನೋಡೋಣ ಹಾಗೆ ಮುಂದೆ. ಮುಂಜಾನೆ ಬೆಳಿಗ್ಗೆ ಭಾನುವಾರ 4 ಗಂಟೆಗೆ ಜನಸಾಗರ. ಫೈನಲಿ ಟ್ರಾಫಿಕ್ ಇಂದ ಇವಾಗ ಬಂದ್ವಿ, ಹೋಗ್ತಾ ಇದ್ದೀವಿ ಮೇಲೆ. ಇನ್ನು ಮೇಲ್ಗಡೆ ಎಷ್ಟು ಟ್ರಾಫಿಕ್ ಇದೆ ಅಂತ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್. ಓ ಸಂದೇಶ್, ಓ ಸಂದೇಶ್.
ಹೋಗ್ತಾ ಹೋಗ್ತಾ ಫುಲ್ ಫಾಗ್ ಜಾಸ್ತಿ ಆಗ್ತಾ ಇದೆ. ವಾವ್, ಪ್ಲೇಸ್ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ. ಟ್ರಾಫಿಕ್ ಸಹ ಹಂಗೇ ಜಾಸ್ತಿ ಇದೆ. ರೋಡ್ ಕರ್ವ್ಸ್ ಮಾತ್ರ ಅಪ್ಪು ಫುಲ್ಲು. ಓ ಮೈ ಗಾಡ್, ಸಕ್ಕತ್ತಾಗಿದೆ ಮಾತ್ರ ಘಾಟ್ ಸೆಕ್ಷನ್ ಸಹ. ಎಂಟ್ರಿ ಫಾಗ್ ಸೊ ಸಕ್ಕತ್ತಾಗಿದೆ. ಈಗ ಸೀರಿಯಸ್ಲಿ ನೋಡ್ತಾ 2 ಗಾಡಿ ಆಕ್ಸಿಡೆಂಟ್ ಆಗ್ತಿದ್ದು, ಓವರ್ಟೇಕ್ ಮಾಡೋದು, ಓವರ್ ಸ್ಪೀಡಾಗಿ ಬರೋದು, ಏನಾಗುತ್ತೆ ಮತ್ತೆ ಸರಿಯಾಗಿ ಬಿದ್ದರು. ನಂದಿ ಹಿಲ್ಸ್ ಎಂಟ್ರಿ ಆರ್ಚ್. ಪಾರ್ಕಿಂಗ್ ಪ್ಲೇಸ್ ಹತ್ರ ಬಂದರೂ ಸಹ ನಮಗೆ ಎಂಟ್ರಿ ಆ ಕಡೆಯಿಂದ ಗೊತ್ತಾಗ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಇನ್ನೂ ಫಾಗ್ ತುಂಬ್ಕೊಬಿಟ್ಟಿದೆ ಮಾತ್ರ. ಇಲ್ಲೇ ಪಾರ್ಕಿಂಗ್ ಪ್ಲೇಸು. ಇಷ್ಟ ಬಂದಿದ್ದ ಜಾಗದಲ್ಲಿ ಎಲ್ಲ ಕಡೆ ಜನ ನಿಲ್ಲಿಸಿ ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಮೇಲೋಗಿ ನೋಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಲೇಟ್ ಮಾಡಿದ್ದು ಇವರೇ, ಸಂದೇಶ್ ಅಂತ ಇವ್ರ ಹೆಸರು. ಅವರು ಲೇಟ್ ಆಗಿಲ್ಲ, ಅವ್ರ ವೈಫ್ ಪವಿತ್ರ ಅವರು. ಸೊ ನಂದಿ ಹಿಲ್ಸಲ್ಲಿ ಫಸ್ಟ್ ಟೈಮ್ ಇವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಎಂಟಿ ಇವರು. ಸೊ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಲೆಫ್ಟ್ ಸೈಡಲ್ಲಿ ನಿಂತಿದ್ದಾರಲ್ಲ ಅವರು ಪ್ಲಾಸ್ಟಿಕ್ ಬಾಟ್ಲನ್ನೆಲ್ಲ ಈಸ್ಕೋತಾ ಇದ್ದಾರೆ. ಮೇಲ್ಗಡೆ ಫುಲ್ ಗಲೀಜು ಮಾಡಾಕ್ತಾರೆ ಅಂತ ಅಂದ್ಬಿಟ್ಟು. ಒಳ್ಳೇದೇ ಒಂಥರ. ಪರ್ಸ್ ಬಿದ್ದೋಗುತ್ತೆ. ಇಲ್ಲಿ ಬಿದ್ದೋದ್ರೆ ನಾವು ತಗೊಂತೀವಿ, ಹ್ಯಾಂಡ್ ಓವರ್ ಕೊಡ್ತೀವಿ. ಬೇರೆ ಎಲ್ಲ ಕಡೆ ಬಿದ್ದೋದು ಅಷ್ಟೇ ಹೋದಂಗೆ. ಸೊ ಇದು ಎಂಟ್ರೆನ್ಸ್. ಬನ್ನಿ, ಎಂಟ್ರೆನ್ಸ್ ಚೆನ್ನಾಗಿದೆ. ಸೂರ್ಯೋದಯ ವೀಕ್ಷಣಾ ಸ್ಥಳ ಅಂತ ಇದೆ. ಆ ಪಕ್ಷಿಗಳ ಸೌಂಡು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ಗಾಡಿ ಪಾರ್ಕಿಂಗ್ ಪ್ಲೇಸು. ಎಲ್ಲೋ ಪಾರ್ಕ್ ಮಾಡಿದ್ದೀವಿ ಗಾಡಿನ. ಚೆನ್ನಾಗೈತಲ್ವ, ಚಳಿ. ವೆದರ್ ಅಂತೂ ತುಂಬ ಸಕ್ಕತ್ತಾಗಿದೆ. ವೆದರ್ ತೋರಿಸ್ತಿದ್ದ ಹಾಗೆ ನೋಡಿ. ಒಟ್ಟಲ್ಲಿ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗ್ತಾ ಇದೆ ಬಂದಿದ್ದು. ಹೊಸ ಅಂತ ಇದೀವಿ ಪಟ್ಟ. ಈ ಪ್ಲೇಸ್ಗೆ ನಿಜವಾಗ್ಲೂ ಇಷ್ಟು ಬೇಗ ನಾವು ಬಂದು ಒಳ್ಳೆ ಕೆಲಸ ಮಾಡೋದ್ವಿ. ತುಂಬ ಗಾಳಿ, ತುಂಬ ಕೋಲ್ಡು ವೆದರು, ಆ ಫಾಗು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ನಮ್ಗೆ ಇನ್ನೊಂದು ಸ್ಪೆಷಲ್ ಏನೋ ಮರ್ತೋಗಿದ್ದೆ. ಸೊ ನಾನು
ಸಹ ರೆಡ್ ಹಾಕಿದ್ದೀವಿ. ಈ ಕಪ್ಪಲ್ ಸಹ ವೈಟ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಒಂಥರ ಖುಷಿ ಆಗ್ತಾ ಉಂಟು ಮಾರ ಇಲ್ಲಿ. ಸಂದೇಶ್ ಸಂದೇಶ್ ಯಾಕೋ ಮಂಕಿ ಕ್ಯಾಪ್ ಹಾಕೊಂಡಿದ್ದೀರಾ ಇಬ್ರು? ಚಳಿ ಜೊತೆಗೆ ಮಳೆ ಬರ್ತಾ ಇದೆ. ಮಳೆ ನನಗೆ ಹೋಗ್ತಾ ಇದ್ರೆ ಒಂದು ಹಾಡು ಹೇಳ್ತೀನಿ. ನನಗೆ ಒಂದು ಸಾಂಗ್ ಹೇಳು. ಮಳೆಯಲ್ಲಿ ಹೇಳೋ. ನಾಚಿಕೆನ ಸಂದೇಶ್ ನಿಮಗೆ? ಒಟ್ಟಿನಲ್ಲಿ ಎಷ್ಟು ದೂರ ನಡ್ಕೊಂಡು ಹೋಗೋದು ಗೊತ್ತಿಲ್ಲ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಕಂಟಿನ್ಯೂ ಮಾಡಿಕೊಂಡು. ಏಯ್ ಫಸ್ಟ್ ಜುರಾಸಿಕ್ ಪಾರ್ಕ್ ಅಲ್ಲ? ಸೂರ್ಯೋದಯ ಎಲ್ಲಿದೆಯಾ? ಹಾಗೆ ಬರ್ತಾ ನೋಡಿದ್ರೆ ಬೆಟ್ಟದ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಇದೆ. ಬೆಳಗಿನ ಸುಪ್ರಭಾತ ಸಹ ಹಾಕಿದ್ದಾರೆ. ಕೂಲಾಗಿದೆ ಮಾತ್ರ. ವಾವ್. ಆ್ಯಕ್ಚುಲಿ ದೂರದಿಂದ ಅಲ್ಲಿ ಮರ ಇರೋದು ಕಾಣ್ತಾ ಇಲ್ಲ. ಪೊಲೀಸ್ ಠಾಣೆ ಒಂದು ಬೇರೆ ಇದೆ. ಪ್ಲೇಸ್ ಅಂತೂ ನಿಜವಲ್ಲೂ ಸಕ್ಕದ ಹೈಲೈಟಾಗಿ ಕಾಣ್ತಾ ಇದೆ. ಜನ ಸಾಗರ ಇತ್ತು, ಜನ ಸಾಗರ. ಗಾಳಿ ತುಂಬ ಜೋರಾಗಿ ಬೀಸ್ತಾ ಇರೋದ್ರಿಂದ ನಮ್ಮ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ಬೋದು. ಸಕ್ಕತ್ತಾಗಿ ಗಾಳಿ ಬರ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಜನ ಇನ್ನೂ ಜಾಸ್ತಿನೇ ಕಾಣ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಇಲ್ಲ. ಬೆಳಗ್ಗೆನೇ ಎಷ್ಟು ಜನ ಎದ್ದು ಬಂದಿದ್ದಾರೆ ಅಂದರೆ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸೂಪರ್. ಚೆನ್ನಾಗಿ ಫೋಟೋಶೂಟ್ ಮಾಡೋರೆಲ್ಲ ಆರಾಮಾಗಿ ಫೋಟೋಶೂಟ್ ಮಾಡಿಸ್ತಾರೆ. ನೋಡಲಿ ಇನ್ನ ಒಂದ್ಸಲ ಬಳ್ಳಂತ ನಗಾಡು. ಬೆಟ್ಟದ ಮೇಲೆ ಬೆಳಗಿನ ಜಾವ ಯೋಗ ಸಹ ಮಾಡ್ತಾ ಇದ್ದಾರೆ. ವಾವ್. ತುಂಬ ಚಳಿ ಇದೆ ವೆದರು. ಆಮೇಲೆ ಫುಲ್ ಕೋಲ್ಡ್ ಇದೆ. ನನ್ನ ಫ್ರೆಂಡ್ಸಲ್ಲಿ ವಿಡಿಯೋ ಶೂಟ್ ಆಗ್ತಾ ಇದೆ ಅಲ್ಲಿ. ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಶಾಂಪೂ ತಂದುಕೊಟ್ಟಿದ್ದಿದ್ರೆ ನಮಗೆ ಸ್ನಾನ ಆಗ್ಬೋದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಒಟ್ಟು ಚೆನ್ನಾಗಿದೆ ವೆದರ್ ಮಾತ್ರ. ಸೊ ಯಾರ್ಯಾರು ಬಂದಿಲ್ಲ ಬೇಗ ಬನ್ನಿ ನಂದಿ ಹಿಲ್ಸ್ಗೆ. ನೋಡಿ ನಂದಿ ಹಿಲ್ಸ್ ತುಂಬ ಚೆನ್ನಾಗಿ ಕಾಣ್ತದೆ. ನಾವು ಅವಾಗವಾಗ ವೀಡಿಯೋಸ್ ಮಾಡೋದಂತೂ ಆಗ್ತಾ ಇಲ್ಲ. ಸೊ ಯಾವಾಗ ಫ್ರೀ ಸಿಗುತ್ತೆ ಅವಾಗ ಮಾಡ್ತೀವಿ. ವೆಕೇಷನ್ಸ್ಗಳಿಗೆ ಹೋದಾಗಂತೂ ಮಿಸ್ ಮಾಡದೆ ಮಾಡ್ತಾಯಿದ್ದೀವಿ. ಸೊ ನಿಮ್ಗಳ ಸಪೋರ್ಟು ವರ್ಕ್ಗೆ ಹೋಗೋದ್ರಿಂದ ನಾವು ರೆಗ್ಯುಲರ್ ಸೊ ವೀಕೆಂಡಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ನಿಮ್ಗಳ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ. ಬಂದರು ಹಾಗೆ ಈ ಮಕ್ಕಳಿಗೆ ಏನಾದ್ರು ಎಕ್ಸ್ಪ್ರೆಷನ್ಸ್ಗಳು ಆಗ್ತಾ ಇರ್ಬೇಕು ಅವಾಗ ಚೆನ್ನಾಗಿ ಕಾಣುತ್ತೆ. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಒಂದು ಸ್ಪೆಷಾಲಿಟಿ ಕಾಣೋ ಥರ ಮಾಡಬೇಕು. ಚೀನ ನಂದು ನಿಂದು ಫ್ರೆಂಡ್ಶಿಪ್ ಎಷ್ಟು ವರ್ಷ ಫ್ರೆಂಡ್ಶಿಪ್ ಚೀನ? ನಂದು ನಿಂದು 18 ಇಯರ್ಸ್. 18 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ? ಮೇ ಬಿ ಇವರಿಬ್ಬರಲ್ಲಿ ಒಬ್ರು ಹುಡುಗಿ ಇದ್ದಿದ್ರೆ ಇವರಿಬ್ಬರೇ ಮದುವೆ ಆಗ್ಬೋದು. ಖಂಡಿತ ಲೋಪ ಮಗನೇ. ಮತ್ತೆ ಇನ್ನೇನು ಚಿನ್ನ ಸಮಾಚಾರ? ನಾನೇನಾರು ಅವಳು ನಿಂತ್ಕೊಂಡ್ರೆ ಇಲ್ಲಿಂದ ನಿಜವಾಗ್ಲೂ ಉರುಳೋಯ್ತೀನಿ. ನಾನು ಹೋಗೋದಿಲ್ಲ, ನನ್ನೇ ಎಸ್ಬಿಟ್ಟು ಇವ್ರು ಇಟ್ಕೋತಾರೆ. ಅವಾಗ ಬೈ ಮಿಸ್ ಆಗಿ ಬಿದ್ದೋದ್ಲು ಅಂತ. ಅಯ್ಯೋ ನನ್ನ ಫ್ರೆಂಡು ಅಪ್ಪಚ್ಚೆ ಭಾರವಾದ ಬ್ಯಾಗ್ಗಳನ್ನ ಎತ್ಕೊಂಡೈತವನೆ ನೋಡಿ.
ಹಿಲ್ಸಲ್ಲಿ ನಮ್ಮ ಬಾಸ್ ಇದ್ದಾರೆ. ನಮ್ಮ ಬಾಸ್ನ ನೋಡೋಣ ಅಂತ ಅಂದ್ಬಿಟ್ಟು ಆಗಲೇ ತುಂಬ ರಶ್ ಇತ್ತು ಅಂತ ಅಂದ್ಬಿಟ್ಟು ಈ ಟಿಕೆಟ್ ಕೌಂಟ್ರಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ನಾವು ಮೇಲೆ ಹೋಗಿ ಬಂದಿದ್ದು. ಸೊ ನೀವೇ ನೋಡ್ತಾ ಇರೋ ಹಾಗೆ ಗಾಡಿಗಳೆಷ್ಟು ಪಾರ್ಕ್ ಆಗಿದೆ. ಟಿ ಟಿಗಳು, ಆಟೋಗಳು, ಬೈಕ್ಗಳು, ಕಾರ್ಗಳು, ಓ ಮೈ ಗಾಡ್ ಎಷ್ಟು ಪಾರ್ಕ್ ಆಗಿದೆ ಅಂತ ನೀವೇ ನೋಡಿ. ಹಾಗೆ ಎಲ್ಲಂದ್ರಲ್ಲಿ ಇಷ್ಟ ಬಂದಿದ್ದ ಜಾಗದಲ್ಲಿ ನಿಲ್ಲಿಸಿರೋದು. ಸೊ ನಮ್ಮದೊಂದು ಸ್ವಲ್ಪ ಮುಂದೆ ಅಲ್ಲಿ ಟಾಪಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲಿ ಹೋಗಿ ಗಾಡಿ ತೊಗೊಂಡು ಹಂಗೆ ನಂದಿ ಹಿಲ್ಸ್ಗೆ ಟಾಟಾ ಮಾಡಿ ಹೋಗೋದು, ಬಾಯ್ ಅಂತ. ನಾವು ರಿಟರ್ನ್ ಹೋಗ್ಬೇಕಾದ್ರೂ ಗಾಡಿಗಳು ಎಷ್ಟು ಇದೆ ಅಂತ ಅಂದರೆ ಒಂದೊಂದು ನೋಡ್ತಾ ಇದ್ದರೆ ಕೊನೆಗೆ ಎಂಡು ಮುಗಿಯೋ ತನಕ ನಂದಿ ಹಿಲ್ಸ್ ಬರೋ ತನಕ ಕಂಟಿನ್ಯೂ ಒಂದು ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ಮುಗಿತಾನೇ ಇಲ್ಲ. ಎಷ್ಟು ಉದ್ದಕ್ಕಿದೆ ಅಂತ ಹೇಳಿದ್ರೆ ಬಾಲ ಹನುಮಂತನ ಬಾಲ ಇದ್ದಂಗೆ ಫುಲ್ಲು ಟ್ರಾಫಿಕ್ ಆಗಿ ಕ್ಯೂ ನಿಂತಿದ್ದಾರೆ ಅಷ್ಟು ಉದ್ದಕ್ಕೂ. ರಿಟರ್ನ್ ಎಷ್ಟೋ ಗಾಡಿಗಳು ಹಂಗೆ ರಿಟರ್ನ್ ಹೊಂಟೋಗಿದೆ, ಅಷ್ಟು ಮಟ್ಟಕ್ಕೆ ಗಾಡಿ ಆಗಿದೆ. ಸೊ ಮುಂದೆ ಹಂಗೆ ಕ್ಯೂಯಲ್ಲಿ ನಿಂತ್ಕೊಂಡಿದ್ರೆ ಆಗಲ್ಲ. ಆ ಫಾಗೆಲ್ಲ ಮಿಸ್ ಆಗುತ್ತೆ ಆಲ್ಮೋಸ್ಟ್. ಇವ್ರಿಗೆ ರಿಟರ್ನ್ ಇವರು ಮನೆಗೆ ಹೋಗೋದು ಒಳ್ಳೇದು ಅನಿಸುತ್ತೆ. ಸೊ ಹಾಗೆ ಕೆಳಗೆ ಬಂದ್ವಿ. ಕೆಳಗಡೆ ಬರ್ತಾ ಇದ್ದಂಗೆ ನಂದಿ ಉಪಹಾರ ಅಂತ ಹೋಟ್ಲಿತ್ತು. ಬೆಳಿಗ್ಗೆ ಅಷ್ಟು ಬೇಗ ಎದ್ದಿದ್ದರಿಂದ ಟಿಫನ್ ಏನು ಮಾಡಿರಲಿಲ್ಲ. ಸೊ ಇಲ್ಲಾಗಿ ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಟಿಫನ್ ಮಾಡ್ಕೊಂಡೀಗ ಬ್ಯಾಕ್ ಟು ಹೋಮ್. ಬೆಂಗಳೂರಿಗೆ ಹಾಗೆ ರೀಚ್ ಆದಮೇಲೆ ನಮ್ಮ ಫ್ರೆಂಡ್ಸ್ಗೆ ಟಾಟಾ ಮಾಡ್ತಾಯಿದ್ದೀವಿ, ಬಾಯ್. ಇಲ್ಲಿಂದ ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಸೊ ಡಾರ್ಲಿಂಗ್ಸ್, ಫೈನಲಿ ನಾವು ಮನೆಗೆ ಬಂದ್ವಿ. ಓಕೆ, ಈಗ ನಾವು ನಮ್ಮ ಫ್ರೆಂಡ್ಸ್ನ ಟಾಟಾ ಮಾಡ್ಬಿಟ್ಟು ಅವ್ರಿಗೆ ಮನೆಗೆ ಬಂದ್ವಿ. ಕಡೆ ಹೋದ್ರು, ನಾವು ಈ ಕಡೆ ಬಂದ್ವಿ. ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ. ಫುಲ್ಲು ಸುಸ್ತಾಗಿದೆ. ಬೆಳಿಗ್ಗೆ ಇಲ್ಲಾಂದ್ರೆ ಮಾರ್ನಿಂಗ್ 3 o'clock ಎದ್ದೋಗಿದ್ರಿಂದ ಸುಸ್ತಾಗ್ತಾಯಿದೆ ತುಂಬ. ಈಗ ರೆಸ್ಟ್ ಮಾಡಬೇಕು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಾವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.